ಯಾರು? ವಿರಾಜ್ ಸಂಪತ್. ನಾನು ವಿರಾಜ್ ಸಂಪತ್. ನಮಸ್ತೆ. ನಮಸ್ತೆ. ಬನ್ನಿ. ಸರ್, ಅಯ್ಯೋ ಅಣ್ಣ ಸರ್, ನಿಮಗೆ ಕುಡಿಯೋದಕ್ಕೆ ಬ್ಲ್ಯಾಕ್ ಕಾಫಿ ತಂದ್ಕೊಡ್ಲಾ? ಹಾಲಾಕಿ. ಹೌದೌದು, ಜೊತೆಗೆ ಸಕ್ಕರೆನ ಹಾಕ್ಸ್ಕೊಂಡು ಕುಡಿದ್ಬಿಡು. ಸಕ್ಕರೆನೂ ಹಾಕಿ. ಸರಿ. ಅವಿ, ನೀನೇನು ಕೆಫೆಗೆ ಹೋಗಿದ್ಯಾ? ಸಾರಿ ಕೇಳಕ್ ತಾನೇ ಹೋಗಿರೋದು. ಬಂದ್ ಕೆಲಸ ನೋಡೋ. ಬೇಡ 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 ಸರ್, ನನಗೆ ಕಾಫಿ ಬೇಡ. ಬೇರೆನಾದ್ರೂ ತಗೊಳ್ತೀರಾ ಸರ್? ಇಲ್ಲ, ಅದು ನಾನು ಬಂದಿರೋದು ಬೇರೆ ಉದ್ದೇಶಕ್ಕೆ. ಹೇಳಿ ಸರ್. ಅಣ್ಣ ಸರ್, ಅದು ನಿಮ್ಮನ್ನ ಮತ್ತೆ ಅರುಮನೆ ಕರೆಯಕ್ಕೆ ಬಂದೆ. ಲೋ ದಡ್ಡ, ಅವ್ರ ಮನೆ ಅಲ್ಲ ನಮ್ಮನೆ ಅಂತ ಹೇಳೋ. ಅದೇ ನಮ್ಮನೆ ಕರೆಯಕ್ಕೆ ಬಂದೆ. ನಿನ್ನೆ ಕೆಲ್ಸಕ್ಕೆ ಬರಬೇಡ ಅಂತ ಮನೆಯಿಂದ ಆಚೆ ಹಾಕಿದ್ರಂತಲ್ಲ? ಆಗ ಮಾಡಬಾರ್ದಾಗಿತ್ತು, ದಯವಿಟ್ಟು ಕ್ಷಮಿಸಿ. ನಮ್ಮ ಕಡೆಯಿಂದ ತಪ್ಪಾಗಿದೆ. ಏನಾಗ್ತಿದೆ ಅಂತ ಅರ್ಥ ಆಗೋಷ್ಟರಲ್ಲಿ ಏನೇನೋ ಆಗೋಯ್ತು. ಅದೇ, ಅದರಲ್ಲಿ ಮಲ್ಲಿದೇನು ತಪ್ಪಿಲ್ಲ. ಮನೆಯವ್ರ ಪರವಾಗಿ ಅವನು ಕ್ಷಮೆ ಕೇಳ್ತಿದ್ದಾನೆ. ಪ್ಲೀಸ್ ಕ್ಷಮಿಸ್ಬಿಡಿ. ಯಾರು? ಅದೇ ವಿರಾಜ್, ಅಂದರೆ ನಾನೇ ಕ್ಷಮೆ ಕೇಳ್ತಾ ಇದ್ದೀನಿ. ಪ್ಲೀಸ್ ಕ್ಷಮಿಸ್ಬಿಡಿ. ರೇವತಿ ಮೇಡಮ್ ಕಾಣ್ತಿಲ್ಲ ಅಂದ್ರೆ ಯಾರಾದ್ರೂ ಗಾಬರಿ ಆಗೇ ಆಗ್ತಾರೆ. ಆ ಗಾಬರಿಯಲ್ಲೇ ಹಾಗೆ ನಡ್ಕೊಂಡಿದ್ದಾರೆ. ಅದಕ್ಕೆ ಕ್ಷಮೆ ಯಾಕಣ್ಣ ಸರ್? ಕ್ಷಮೆ ಕೇಳೋ ಅಂತ ತಪ್ಪು ಅವ್ರು ಮಾಡಿದ್ದಾರೆ, ಕ್ಷಮೆ ಕೇಳ್ತಾ ಇದ್ದಾರೆ, ಕೇಳಲೇಬೇಕು. ಮೊದಲು ಮಾಡಿರೋ ತಪ್ಪು ಏನು ಅಂತ ಬಾಯ್ಬಿಟ್ಟು ಹೇಳಿ, ಆಮೇಲೆ ಕ್ಷಮೆ ಕೇಳಿ. ಕ್ಷಮಿಸ್ಬೇಕೋ ಇಲ್ವೋ ಅನ್ನೋದನ್ನ ಆಮೇಲೆ ನಾನು ನಿರ್ಧಾರ ಮಾಡ್ತೀನಿ. ಮಾ ಪ್ಲೀಸ್. ನೀನ್ ಸುಮ್ನಿರು ಮಲ್ಲಿ. ಅವಮಾನ ಮಾಡಿ ಮನೆಯಿಂದ ಆಚೆ ಹಾಕಿದ್ದಾರೆ. ಈಗ ಬಂದು 2 ಅಕ್ಷರ ಸಾರಿ ಅಂತ ಕೇಳಿದ ತಕ್ಷಣ ನಾನು ಕ್ಷಮಿಸ್ಬಿಡ್ಬೇಕಾ? ಕರೆಕ್ಟ್ ಅತ್ತೆ. ಅತ್ತೆ ಅಂದ್ರೆ ಹೀಗಿರ್ಬೇಕು. ಉಗಿರಿ ಅವ್ನಿಗೆ ಇನ್ನೊಂದು ಸ್ವಲ್ಪ. ನನ್ನ ಮಗಳು ಕೆಲಸ ಅಂದ್ರೆ ಏನು ಅಂತ ಅರ್ಥ ಆಗೋಕ್ ಮುಂಚೆಯಿಂದನೂ ಕೆಲಸ ಮಾಡ್ತಿದ್ದಾಳೆ. ಇದುವರೆಗೂ ಯಾರೊಬ್ರು ಕೂಡ ಅವಳ ಕಡೆ ಹೀಗೆ ಅಂತ ಬೆರಳು ಮಾಡಿ ತೋರಿಸಿದ್ದಿಲ್ಲ. ಮಲ್ಲಿ ತಪ್ಪು ಮಾಡಿಲ್ಲ ಅಂತ ಅರ್ಥ ಆಗಿನೇ ಕ್ಷಮೆ ಕೇಳಕ್ಕೆ ಬಂದಿದ್ದೀನಿ. ಇದೊಂದ್ಸಲ ಕ್ಷಮಿಸ್ಬಿಡಿ. ಓಹೋ, ಅರ್ಥ ಆಗಿದೆಯಪ್ಪ. ಏನ್ ಅರ್ಥ ಆಗಿದೆ? ನನ್ನ ಮಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಅವಳ ಮನೆಯಿಂದ ಆಚೆ ಓಡಿಸಿದ್ದೀರಾ. ಈಗ ಅರ್ಥ ಆಗಿ ಏನ್ ಪ್ರಯೋಜನ? ಅಮ್ಮ, ನಿಮ್ಮ ಸಿಟ್ಟು ನನಗೆ ಅರ್ಥ ಆಗುತ್ತೆ. ಆದರೆ ಈ ಕ್ಷಣದಲ್ಲಿ ಕ್ಷಮೆ ಕೇಳೋದು ಬಿಟ್ಟು ನಾನೇನು ಮಾಡೋಕ್ಕೆ ಸಾಧ್ಯ? ನಮ್ಮಲ್ಲಿ ಯಾವ ಕೆಲಸಕ್ಕೂ ಲೋಪ ಬರ್ದೇ ಇರೋ ಹಾಗೆ ನಡ್ಕೊಳ್ಳೋಳು ಅಂಥವಳು ನಿಮ್ಮನೆಯವರಿಗೆ ತೊಂದರೆ ಕೊಡ್ತಾಳೆ ಅಂದರೆ ನೀವು ಹೇಗೆ ನಂಬಿದ್ರಿ? ಇಲ್ಲ, ಅದು ರೇವತಿ ಆಂಟಿ ಮಿಸ್ ಆಗಿ ಟೆನ್ಷನಲ್ಲಿ. ಟೆನ್ಷನ್ ನಿಮ್ಗೆ ಸಾವಿರ ಇರುತ್ತಪ್ಪ. ಅದನ್ನ ನನ್ನ ಮಗಳ ಮೇಲೆ ಯಾಕೆ ತೋರಿಸ್ಬೇಕು ಅಂತೀನಿ.